ಒಂದ್ ಕಡೆ ನಟ ದರ್ಶನ್ ಅವರು ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ರೆ, ಮತ್ತೊಂದು ಕಡೆ ದರ್ಶನ್ ಅವರ ಫ್ಯಾನ್ಸ್ ನೋವಿನಲ್ಲೂ ಕೂಡ ಇವತ್ತು ಸಂಭ್ರಮವನ್ನ ಪಡ್ತಿರುವಂತದ್ದು. ಬಿಕಾಸ್ ಆಫ್ ಇವತ್ತು ದರ್ಶನ್ ಅವರ ನಟನೆಯ ಕರಿಯ ಸಿನಿಮಾ ರಿಲೀಸ್ ಆಗಿರುವಂತದ್ದು. ನಾನೀಗ ಪ್ರಸನ್ನ ಥಿಯೇಟರ್ ಬಳಿ ಇದ್ದೀನಿ. ಈಗ ಆಲ್ರೆಡಿ 7:30 ಶೋ ಸ್ಟಾರ್ಟ್ ಆಗಿದೆ. ಸೊ ದರ್ಶನ್ ಫ್ಯಾನ್ಸ್ ಯಾವ ರೀತಿ ಇಲ್ಲಿ ಸಂಭ್ರಮ ಪಟ್ಟಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ. ದರ್ಶನ್ ಅವರ 50 ಅಡಿ ಕಟೌಟ್ಗಳನ್ನ ಇಲ್ಲಿ ಹಾಕಲಾಗಿದೆ. ಜೊತೆಗೆ ದರ್ಶನ್ ಅವರ ಬ್ಯಾನರ್ಗಾಗಿರ್ಬೋದು, ಕಟೌಟ್ಗಾಗಿರ್ಬೋದು ಹಾಲಿನ ಅಭಿಷೇಕವನ್ನ ಮಾಡಿ ಪಟಾಕಿ ಸಿಡಿಸಿ ಕರಿಯನನ್ನ ಇವತ್ತು ಅದ್ದೂರಿಯಾಗಿ ಅವರ ಫ್ಯಾನ್ಸ್ ಸ್ವಾಗತ ಮಾಡಿರುವಂತದ್ದು. ಅಫ್ಕೋರ್ಸ್ ದರ್ಶನ್ ಅವರು ಜೈಲ್ನಲ್ಲಿ ಇರೋ ಕಾರಣ ಫ್ಯಾನ್ಸ್ಗೆ ನೋವಿದೆ. ಆದ್ರೆ ಆ ನೋವಿನಲ್ಲೂ ಕೂಡ ಕರಿಯ ಸಿನಿಮಾನ ನೋಡ್ತೀವಿ ಅಂತ ಸಾಕಷ್ಟು ಜನ ಇವತ್ತು ಬಂದು ಸಿನಿಮಾವನ್ನ ಕಣ್ತುಂಬಿಕೊಳ್ತಿರುವಂತದ್ದು. ಈಗ ಆಲ್ರೆಡಿ 7:30 ಶೋ ಸ್ಟಾರ್ಟ್ ಆಗಿರುವಂತದ್ದು. ಎಲ್ರು ಅಂದ್ರೆ ಇಡೀ ಥಿಯೇಟರ್ ಹೌಸ್ಫುಲ್ ಆಗಿದೆ. ಸುಮಾರು ಕರ್ನಾಟಕದಾದ್ಯಂತ 80ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಕರಿಯ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಇದು ದರ್ಶನ್ ಅವರ ಅಭಿನಯದ 5ನೇ ಸಿನಿಮಾ. ಜೊತೆಗೆ ಜೋಗಿ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ ಇದಾಗಿದೆ. ಸೊ ಮೆಜೆಸ್ಟಿಕ್ ನಂತರ ಕರಿಯ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. 700 ದಿನಗಳ ಕಾಲ ಈ ಸಿನಿಮಾ ಥಿಯೇಟರ್ನಲ್ಲಿ 2003ರಲ್ಲಿ ಪ್ರದರ್ಶನ ಕಂಡಿತ್ತು. ರೌಡಿಸಂ ಸಿನಿಮಾಗಳಿಗೆ ಈ ಸಿನಿಮಾದ ಮೂಲಕ ದರ್ಶನ್ ಅವರು ಬ್ರ್ಯಾಂಡ್ ಆಗಿದ್ರು ಅಂತಾನೆ ಹೇಳ್ಬೋದು. ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಚಿತ್ರಮಂದಿರ ತುಂಬಿದೆ, ಹೌಸ್ಫುಲ್ ಪ್ರದರ್ಶನ ಅನ್ನೋ ಒಂದು ಬೋರ್ಡ್ ಅನ್ನ ಕೂಡ ಪ್ರಸನ್ನ ಥಿಯೇಟರ್ ಮುಂದೆ ಹಾಕಲಾಗಿದೆ. ಜೊತೆಗೆ ಇಲ್ಲಿ ಫ್ಯಾನ್ಸ್ಗಳಿಂದ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಮಾಗಡಿ ರಸ್ತೆಯ ಪೊಲೀಸ್ನವರು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸುಮಾರು 10ಕ್ಕೂ ಹೆಚ್ಚು ಜನ ಪೊಲೀಸರು ಇಲ್ಲಿ ಬಂದು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಸೊ ಟೋಟಲಿ ದರ್ಶನ್ ಜೈಲ್ನಲ್ಲಿದ್ರೂ ಕೂಡ ಅವರ ಫ್ಯಾನ್ಸ್ ಇವತ್ತು ಹೊರಗಡೆ ಕರಿಯನ ಹವಾ ಮಾಡ್ತಿರುವಂಥದ್ದು. ಫುಲ್ ಅವರು ಕರಿಯ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ ಸಂಭ್ರಮ ಪಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.